ಶಿವಾನಂದ್ ಎಸ್ ಪಾಟೀಲ್. ಅಧ್ಯಕ್ಷರೇ, ಈ UKP ಯೋಜನೆ ಅಡಿಯಲ್ಲಿ ಮುಳುಗಡೆ ಆಗ್ತಕ್ಕಂಥ ಗ್ರಾಮದ ಹಿನ್ನೆಲೆಯಲ್ಲಿ ಕೆಲವು ಗ್ರಾಮಗಳನ್ನು ಸ್ಟೇಜ್ 3ನಲ್ಲಿ ಮುಳುಗಡೆ ಮಾಡ್ತೀನಿ ಅಂತಕ್ಕಂಥ ನಿರ್ಣಯವನ್ನು ಸರ್ಕಾರಗಳು ತಗೊಂಡು 20-25 ವರ್ಷ ಆಯಿತು. ಯಾವ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ ಅವುಗಳಿಗೆ ಮುಳುಗಡೆ ಆಗಿ ಹೊಸ ಪುನರ್ನಿರ್ಮಾಣ ಆದಂಥ ಗ್ರಾಮಕ್ಕೆ ಮಾತ್ರ ಸರ್ಕಾರಿ ಯೋಜನೆಗಳನ್ನು ಕೊಡಬೇಕು, ಅಲ್ಲಿವರೆಗೆ ಯಾವುದೇ ಯೋಜನೆಗಳನ್ನು ಕೊಡಬಾರ್ದು ಅಂಥೇಳಿ ಸರ್ಕಾರ ಒಂದು ನಿರ್ಣಯ ಮಾಡಿ 20 ವರ್ಷ ಆಗಿದೆ. ಈಗೇನಾಗಿದೆ ಅಂದರೆ 20 ವರ್ಷದಿಂದ ಅವುಗಳನ್ನು ಮುಳುಗಡೆನೂ ಮಾಡಿಲ್ಲ, ಅವುಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇಲ್ಲ. ನನ್ನಲ್ಲಿ ಉದಾಹರಣೆಗೆ ಒಂದಾಲ್ ಗ್ರಾಮ ಅಂತಕ್ಕಂಥ ಗ್ರಾಮ ಇವತ್ತು ಆ ಮುಳುಗಡೆ ಲೀಸ್ಟ್ನಲ್ಲಿದೆ. 20 ವರ್ಷದಿಂದ ಅವರಿಗೆ ರೋಡ್ ಮಾಡೋಕ್ಕಾಗ್ತಾ ಇಲ್ಲ, ಆಶ್ರಯ ಮನೆ ಕೊಡೋಕ್ಕಾಗ್ತಾ ಇಲ್ಲ, ಕುಡಿ ನೀರು ಕೊಡಬೇಕಾದ್ರೆ ಕಷ್ಟ. ಇವತ್ತು ತಾವು ಅದನ್ನು ಮುಳುಗಡೆ ಆದರೂ ಮಾಡಿ ಅಥವಾ ಏನಾದರೂ ಸವಲತ್ತುಗಳನ್ನು ಕೊಡ್ತಕ್ಕಂಥ ಪುನರ್ ಪರಿಶೀಲನಾ ಆದೇಶವಾದರೂ ಮಾಡಿ. ಇದು ಮಾಡದೆ ಹೋದರೆ ಸ್ಟೇಜ್ 3ನಲ್ಲಿ 20 ಗ್ರಾಮಗಳು ಮುಳುಗ್ತವೆ. ಆ 20 ಗ್ರಾಮಗಳು ಇದೇ ರೀತಿ ಸಫರ್ ಆಗ್ತಾ ಇದ್ದಾವೆ 20-25 ವರ್ಷದಿಂದ. ಇದನ್ನು ಸರ್ಕಾರ ಪರಿಶೀಲನೆ ಮಾಡಿ ಉತ್ತರ ಕೊಡಬೇಕಂತೇಳಿ ನಾನು ನಿಮ್ಮ ಮೂಲಕ ಅವರಲ್ಲಿ ಕೇಳ್ತೀನಿ. ಸರ್ಕಾರದ ಪರವಾಗಿ ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಇದು ಸಂಬಂಧಪಟ್ಟಂತ ಸಚಿವರು ಚರ್ಚೆ ಮಾಡಿ ಆಮೇಲೆ ಅವ್ರಿಗೆ ಉತ್ತರ ಕೊಡಿಸುವಂತ ಕೆಲಸ ಹಾಕ್ಬಿಡಿ ಸರ್, ನಂದು ಒಂದೇ ಇಲ್ಲ, ಅವ್ರ ಜಿಲ್ಲೆನಲ್ಲಿಯೂ ಇದಾವೆ. ಅಲ್ಲ, ಒಂದು ಉತ್ತರ ತರಿಸೋಣ, ಆಮೇಲೆ ಬೇಕಾದ್ರೆ ಅದು ಸಮಾಧಾನಕರವಾಗಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಅಧ್ಯಕ್ಷ ಆಮೇಲೆ ನೋಡಿ.